ಹಲೋ, ಗುಡ್ ಮಾರ್ನಿಂಗ್. ನಾನು ಇವಾಗ ಮಾಡ್ತಿರೋದು ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಯಿತಾ, ನನಗೆ ಮಾತಾಡಬೇಕು ಅಂತ ಕಾನ್ಸೆಪ್ಟ್ಸ್ ಇಷ್ಟಿದೆ. ನಾನು ಕೂತ್ಕೊಂಡ್ರೆ ಒಂದು ತಿಂಗಳಲ್ಲಿ ಮೇ ಬಿ 100 ವೀಡಿಯೋಸ್ ಕೂಡ ಜಾಸ್ತಿ ಮಾಡ್ತೀನಿ. ಬಟ್ ನನಗೆ ನನಗೆ ಲಿಟ್ರಲಿ ಮೈ ಭಾರ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನನಗೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಕೂಡ ಫ್ರೀಕ್ವೆಂಟ್ ಆಗಿ ಕೇಳುವಂಥ ಕ್ವೆಶ್ಚನ್ ಏನು ಅಂತ ಅಂದರೆ, ನೀವು ಹೆಂಗೆ ಯಾವಾಗಲೂ ಇಷ್ಟು ಹ್ಯಾಪಿ ಆಗಿರ್ತೀರಾ, ಆ್ಯಕ್ಟಿವ್ ಆಗಿರ್ತೀರಾ? ಓಕೆ, ಟು ಆನ್ಸರ್ ಟು ದಟ್, ಅದು ನಿಜ ಆಯಿತಾ. ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಹ್ಯಾಪಿಯಾಗೇ ಇರ್ತೀನಿ, ಆ್ಯಕ್ಟಿವ್ ಆಗೇ ಇರ್ತೀನಿ. ನಾನು ನನ್ನ ಪಾಡ್ಕಾಸ್ಟಲ್ಲಿ ಕೂಡ ಹೇಳಿದ್ದೆ, ಐ ಆಮ್ ಅ ಹ್ಯಾಪಿ ಪರ್ಸನ್. ನನಗೆ ತುಂಬ ಹೊತ್ತು ಬೇಜಾರಾಗಿರೋಕ್ಕೆ ಬರಲ್ಲ. ನಾನು ಹೆಂಗಾದರೂ ಮಾಡ್ಕೊಂಡು ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನ ಚಿಕ್ಕ ವಯಸ್ಸಿಂದ ಮಾಡ್ಕೊಂಡ್ಬಂದಿದ್ದೀನಿ. ಬಟ್ ಪ್ರಾಬ್ಲಮ್ಸ್ ಎಲ್ಲ ಬಂದಾಗ ಅದು ಹೆಂಗೋ ಮಾಡಿ ಏನೇನೋ ಕಲಿತು ಏನೇನೋ ಹತ್ತು ಇವಾಗ ಹೇಗೆ ಒಂದು ಸ್ಥಿತಿಗೆ ಬಂದಿದ್ದೀನಿ ಅಂತ ಅಂದರೆ, ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್ ಬೆಟರ್ ಕಂಪ್ಯಾರಿಟಿವ್ಲಿ. ಸೊ ಎಮೋಷನ್ಸ್, ಫೀಲಿಂಗ್ಸ್ ಯಾವುದೇ ಥರ ಇದ್ರೂ ಕೂಡ, ಪ್ರಾಬ್ಲಮ್ಸ್ ಯಾವುದೇ ಥರ ಇದ್ರೂ ಕೂಡ ನಾನು ನನ್ನ ಬೆಟರಾಗಿ ಹ್ಯಾಂಡಲ್ ಮಾಡೋದು ಕಲ್ತಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದರೆ, ಹೌ ಟು ಹ್ಯಾಂಡಲ್ ಯುವರ್ ಎಮೋಷನ್ಸ್ ಬೆಟರ್. ಟು ಬಿ ಫ್ರ್ಯಾಂಕ್, ನಾನು ಒಂದು ಸ್ವಲ್ಪ ವರ್ಷದ ಹಿಂದೆ ನಾನು ಸಿಕ್ಕಾಪಟ್ಟೆ ಬ್ಯಾಡ್ ಆಯಿತಾ ಇದರಲ್ಲಿ ಎಮೋಷನ್ಸ್ ಹ್ಯಾಂಡಲ್ ಮಾಡೋದು. ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಫೇಸ್ ಮಾಡೋದು. ನಾನು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನನಗೆ ಯಾವ್ದಾದ್ರು ಪ್ರಾಬ್ಲಮ್ಸ್ ಬಂದರೆ ನಾನು ಯಾವಾಗಲೂ ಓಡೋಗೋದು ಜಾಸ್ತಿ, ಇಗ್ನೋರ್ ಮಾಡೋದು ಜಾಸ್ತಿ, ತಲೆಯಿಂದ ಅದನ್ನು ಬೇರೆ ಕಡೆ ಇಟ್ಬಿಟ್ಟು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ. ಬಟ್ ಎದೆಲಿ ತುಂಬ ಗಡ ಫೀಲಿಂಗ್ ಅನ್ಸೋದು. ಪ್ರತಿ ಸರಿ ಪ್ರಾಬ್ಲಮ್ ಬಂದುಬಿಟ್ರೆ ಒಂಥರ ಅಂತ ಅನ್ಸೋದು. ಬಟ್ ಒಂದು ಕೆಲವು ವರ್ಷಗಳಿಂದ ನಾನು ಏನು ಕಲ್ತಿರೋದು, ಎಮೋಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಕಲ್ತಿರೋದು ಅಂತಂದರೆ, ಯು ಶುಡ್ ಬಿ ಇನ್ ಇಟ್. ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲಿ, ಯಾವುದೇ ಥರ ಎಮೋಷನ್ಸ್ ಬರಲಿ, ಯಾವುದೇ ಥರ ಫೀಲಿಂಗ್ಸ್ ಬರಲಿ, ಆ ಫೀಲಿಂಗ್ಸಲ್ಲಿ ನೀವು ಕುತ್ಕೋಬೇಕು. ಅದೆಷ್ಟೇ ಕೆಟ್ಟದಾಗಿ ನಿಮಗೆ ಫೀಲ್ ಮಾಡಿಸಿದ್ರು ಪರವಾಗಿಲ್ಲ. ಯು ಹ್ಯಾವ್ ಟು ಬಿ ಇನ್ ದಟ್ ಅನ್ಕಂಫರ್ಟಬಲ್ ಸಿಚುವೇಶನ್ಸ್, ಅನ್ಕಂಫರ್ಟಬಲ್ ಫೀಲಿಂಗ್ಸ್, ಅನ್ಕಂಫರ್ಟಬಲ್ ಎಮೋಷನ್ಸ್. ಅದು ನಿಮಗೆ ಜೀವ ಹಿಂಡ್ತಿದೆಯೋ, ನಿಮಗೆ ಸತ್ತೋಗೋದರ ಫೀಲ್ ಆಗ್ತಾ ಇದೆಯೋ, ಒಂಥರ ಆಗ್ತಿದೆ, ತಲೆ ಇಟ್ಕೊಳ್ಳೋ ಥರ ಆಗ್ತಿದೆ, ಊಟ ಮಾಡೋಕ್ಕಾಗ್ತಿಲ್ಲ, ಬ್ರಷ್ ಮಾಡೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕಾಗ್ತಿಲ್ಲ, ನನಗೆ ಜೀವನನೇ ಬೇಡ ಅಂತ ಅನ್ನಿಸ್ತಿದೆ, ಯಾವುದೇ ಥರ ಅನ್ನಿಸ್ಲಿ ಆಯಿತಾ, ಯು ಹ್ಯಾವ್ ಟು ಬಿ ಇನ್ ದೋಸ್ ಎಮೋಷನ್ಸ್. ನಾನು ಆ ಥರ ಪ್ರಾಬ್ಲಮ್ಸಲ್ಲಿದ್ದಾಗ, ತುಂಬ ಕೆಟ್ಟ ವರ್ಸ್ಟ್ ಬ್ಯಾಡ್ ಫೇಸಲ್ಲಿದ್ದಾಗ, ನಾನು ಅದರಲ್ಲಿ ತುಂಬ ಮುಳುಗಿ ಹತ್ತು ಕರೆದು ದೇವ್ರ ಮುಂದೆ ನಿಂತ್ಕೊಂಡು ಜರ್ನಲಿಂಗ್ ಮಾಡಿ, ನನಗೆ ನಾನು ಸಾಂತ್ವನ ಹೇಳಿ, ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡು, ಅದಾದ ಮೇಲೆ ನಾನು ಒಂದು ಸ್ಥಿತಿಗೆ ಬಂದಿರೋದು, ಅಂದರೆ ಗುಡ್ ಫೀಲ್ ಬಂದಿರೋದು, ದಟ್ ನೌ ಐ ಕ್ಯಾನ್ ಹ್ಯಾಂಡಲ್ ಮೈ ಸೆಲ್ಫ್ ಬೆಟರ್ ಅಂತ. ಸೊ ಯಾವುದೇ ಥರ ಎಮೋಷನ್ಸ್ ಬರಲಿ, ಫೀಲಿಂಗ್ಸ್ ಬರಲಿ, ಅಥವಾ ಅದು ಎಷ್ಟು ವರ್ಸ್ಟ್ ಅಂತ ಅನ್ನಿಸ್ಲಿ, ನಿಮ್ಗೆ ಹಾರ್ಟ್ ಬ್ರೇಕಿಂಗ್ ಸಿಚುವೇಶನ್ಸ್ ಬರಲಿ, ಅದರಲ್ಲಿ ಕಂಪ್ಲೀಟ್ ಮುಳುಗಿ ಅದರಲ್ಲಿ ಇರಿ. ನಿಮ್ಗೆ ಅದು ಎಷ್ಟು ದಿನ ಆಗುತ್ತೋ, ಎಷ್ಟು ವಾರಗಳಾಗುತ್ತೋ, ಎಷ್ಟು ತಿಂಗಳುಗಳಾಗುತ್ತೋ ಪರವಾಗಿಲ್ಲ. ನೀವೆಷ್ಟು ಇಗ್ನೋರ್ ಮಾಡೋದು ಜಾಸ್ತಿ ಮಾಡ್ತಿರೋ, ಆ ಪ್ರಾಬ್ಲಮ್ ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಆ ಪ್ರಾಬ್ಲಮ್ ನಿಮಗೆ ಕಾಸ್ ಮಾಡುವಂಥ ಪೇನ್ ಇನ್ನೂ ಜಾಸ್ತಿ ಆಗಿ ಕಾಣಿಸುತ್ತೆ. ಸೊ ವೆನ್ ಎವರ್ ಯು ಆರ್ ಇನ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ಸ್, ಬಿ ರೈಟ್ ಇನ್ ಟು ಇಟ್, ಗೋ ರೈಟ್ ಥ್ರೂ ಇಟ್. ಹೋಗಿ ಅಳಿ, ಪರ್ಚ್ಕೊಳ್ಳೋ ಥರ ಆಗಲಿ, ಎದ್ದೇಳಕ್ಕಾಗದಿದ್ರು ಪರವಾಗಿಲ್ಲ. ನನ್ನ ಜೀವನದ ಮೇಲೆ ಭರವಸೆ ಹೋಗ್ಬಿಟ್ಟಿದೆ, ನಂಗೆ ಕೆಲಸ ಮಾಡ್ಬೇಕು ಅನ್ನಿಸ್ತಿಲ್ಲ, ನಂಗೆ ಯಾರ ಮುಖ ನೋಡ್ಬೇಕು ಅನ್ನಿಸ್ತಿಲ್ಲ ಅನಿಸಿದ್ರು ಪರವಾಗಿಲ್ಲ ಆಯಿತಾ. ದಟ್ ಈಸ್ ದ ಫಸ್ಟ್ ಥಿಂಗ್ ಐ ಹ್ಯಾವ್ ಲರ್ನ್ಡ್. ಸೆಕೆಂಡ್ ಈಸ್, ನಮ್ಮ ಲೈಫಲ್ಲಿ ಏನಾದ್ರು ಕೆಟ್ಟ ಸಿಚುವೇಶನ್ ಆದಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ತೊಗೋತೀನಿ. ವಿ ವಿಲ್ ಆಲ್ವೇಸ್ ಬಿ ಲೈಕ್, ಓ ಮೈ ಗಾಡ್, ಯಾಕೆ ಹೀಗಾಯಿತು, ಏನಕ್ಕೆ ಹೀಗಾಯಿತು, ನಿನ್ನೆ ಎಷ್ಟು ಚೆನ್ನಾಗಿತ್ತಲ್ಲ ನನ್ನ ಲೈಫ್, ಇವತ್ತು ಯಾಕೆ ಹೀಗಾಗ್ತಿದೆ, ಓ ಮೈ ಗಾಡ್, ಐ ಡೋಂಟ್ ವಾಂಟ್ ಇಟ್, ನನಗೆ ಆಗಲ್ಲ ಅಂತಲೇ ಯೋಚನೆ ಮಾಡ್ತೀವಿ. ಆ್ಯಂಡ್ ಎವ್ರಿ ಟೈಮ್ ವಿ ಗೋ ಬ್ಯಾಕ್ ಟು ದ ಪಾಸ್ಟ್ ಆ್ಯಂಡ್ ಥಿಂಕ್ ಅಬೌಟ್ ದ ಗುಡ್ ಮೆಮೊರೀಸ್. ಎಕ್ಸಾಂಪಲ್, ನಿಮಗೆ ಬ್ರೇಕಪ್ ಆಗಿದೆ ಅಂತ ಇಟ್ಕೊಳ್ಳಿ. ಇವಾಗ ಬ್ರೇಕಪ್ ಆದಾಗ ನಿಮ್ಮ ಮೈಂಡ್ ಆ ಬ್ರೇಕಪ್ ಆಗಿದೆ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವಾಗಲೂ ಕೂಡ ಅವಾಗ ಹೇಗಿದ್ವಿ, ಜಾನ್ವರಿಲಿ ಹೇಗಿದ್ವಿ, ಯಾವ ಥರ ಟ್ರಿಪ್ ಮಾಡಿದ್ವಿ, ಯಾವ ಥರ ಜೊತೆಗಿದ್ವಿ, ಯಾವ ಥರ ಕೈ ಇಟ್ಕೊಂಡು ಓಡಾಡ್ತಿದ್ವಿ. ಎವ್ರಿ ಟೈಮ್ ನಮ್ಮ ಮೈಂಡ್ ಗುಡ್ ಥಿಂಗ್ಸ್ ಬಗ್ಗೆನೇ ಯೋಚನೆ ಮಾಡುತ್ತೆ. ಬಿಕಾಸ್ ಮೈಂಡಿಗೆ ನಾವು ಅಭ್ಯಾಸ ಮಾಡಿಸಿರ್ತೀವಿ ದಟ್ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ಬೇಡ, ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಅದು ತುಂಬ ನೋವು ಕೊಡುತ್ತೆ, ಒಳ್ಳೆ ಫೀಲಿಂಗಲ್ಲೇ ಇರೋಣ, ಬಿಕಾಸ್ ಮೈಂಡ್ ಚೆನ್ನಾಗಿ ಫೀಲ್ ಕೊಡುತ್ತೆ ಅಂತ. ಬಟ್ ನೀವು ಎಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಆ ಪರ್ಸನ್ ಇಲ್ಲ, ಬ್ರೇಕಪ್ ಆಗಿದೆ, ಓಕೆ, ಇನ್ಮೇಲಿಂದ ನಾನು ಅವರ ಭಾಗವಾಗಿರೋದಿಲ್ಲ ಅಂತ ನೀವು ಎಲ್ಲಿವರೆಗೂ ಅಕ್ಸೆಪ್ಟ್ ಮಾಡಲ್ಲ, ಅಲ್ಲಿವರೆಗೂ ಕೂಡ ಆ ಪೇನ್ ನಿಮಗೆ ಇನ್ನೂ ಜಾಸ್ತಿ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನನ್ನ ಕೈಗೆ ಏಟಾಗಿದೆ ಅಂದರೆ, ನಾನು ಇವತ್ತು ಟಿಂಚರ್ ಹಚ್ಕೋಬೇಕಾ ಅಥವಾ 10 ದಿನ ಆದಮೇಲೆ ಟಿಂಚರ್ ಹಚ್ಕೋಬೇಕಾ, ಇವತ್ತೇ ಹಚ್ಕೋಬೇಕಲ್ವಾ. ನಾನು ಎಲ್ಲಿವರೆಗೂ ಪೋಸ್ಟ್ಪೋನ್ ಮಾಡ್ತಾ ಇರ್ತೀನಿ, ಅಲ್ಲಿವರೆಗೂ ಗಾಯ ಕೊಳಿತಾ ಹೋಗುತ್ತೆ, ಅಲ್ಲಿವರೆಗೂ ಪೇನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನೇ ಆಗಲಿ ನಿಮ್ಮ ಲೈಫಲ್ಲಿ ಆಯಿತಾ, ಟೆಲ್ ಇಟ್ ಟು ಯುವರ್ ಸೆಲ್ಫ್, ಹೌದು ಆಗಿದೆ, ಇಟ್ ಈಸ್ ಓಕೆ, ನಾನು ಇಗ್ನೋರ್ ಮಾಡಲ್ಲ, ಇದೇ ನನ್ನ ಪ್ರೆಸೆಂಟ್ ಸಿಚುವೇಶನ್ ಇವಾಗ. ಬಟ್ ಇದೇ ಥರ ಇರುತ್ತಾ? ನೋ, ಇಟ್ ಗೆಟ್ಸ್ ಬೆಟರ್. ಬಟ್
ಇಟ್ ಇಸ್ ಓಕೆ, ಅಕ್ಸೆಪ್ಟ್ ಮಾಡ್ತೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನೀವು ನಿಮ್ಮ ಪಾಸ್ಟ್ ರಿವಿಸಿಟ್ ಮಾಡಬಾರ್ದು ಅಥವಾ ಗುಡ್ ಫೀಲಿಂಗ್ಸ್ನ ಯಾವಾಗಲೂ ಕೂಡ ತಲೆಯಲ್ಲಿ ಇಟ್ಕೋಬಾರ್ದು, ಆ ಥರದ್ದು ಏನೂ ಇಲ್ಲ. ಇಟ್ ಇಸ್ ಆಲ್ ಪಾರ್ಟ್ ಆಫ್ ದ ಪ್ರೊಸೆಸ್. ಆಬ್ವಿಯಸ್ಲಿ ಎಲ್ಲ ಮನುಷ್ಯನು ಕೂಡ ಏನಾರು ಆದ ತಕ್ಷಣ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಾನೆ. ಐ ಆಮ್ ಟೆಲ್ಲಿಂಗ್ ಒನ್ ಫೈನ್ ಡೇ ನೀವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅಲ್ವಾ. ನೀವು ಅದೇ ಒಂದು ಸ್ಟೇಜಲ್ಲಿ ಕಂಟಿನ್ಯೂಸ್ ಆಗಿ ಇರೋಕ್ಕಾಗಲ್ಲ ಅಲ್ವಾ. ನಿಮ್ಮ ಮೈಂಡಿಗೆ ನೀವು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಹಾಂ, ಆಗಿದೆ, ಇಟ್ಸ್ ಓಕೆ, ಆಗಿದೆ, ಎಸ್ ಐ ಅಕ್ಸೆಪ್ಟೆಡ್, ಎಸ್ ನನ್ನ ಜೀವನದಲ್ಲಿ ಇದಾಗಿದೆ. ಸೊ ನೀವು ಯಾವಾಗ ಥಿಂಗ್ಸನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯು ಫೀಲ್ ಲೈಫ್ ಇಸ್ ಆ್ಯಕ್ಚುಲಿ ಗುಡ್. ಸರಿ ನಡೀತಾ ಇದೆ, ಸರಿ ಆಗ್ತಾ ಇದೆ. ಬಿಕಾಸ್ ಯಾವಾಗಲೂ ಕೂಡ ನಮ್ಮ ಲೈಫಿಗೆ ಅಥವಾ ನಮ್ಮ ಮೈಂಡಿಗೆ ನಾವು ಏನು ಪ್ರಾಕ್ಟೀಸ್ ಮಾಡಿಸಿರ್ತೀವಿ ಅಂತಂದರೆ ಎಲ್ಲ ಒಳ್ಳೆಯದೇ ಆಗಬೇಕು, ಎಲ್ಲ ಸರಿನೇ ಆಗಬೇಕು. ಏನಾದರೂ ಒಂದು ಡಿಸ್ಕಂಫರ್ಟ್ ಅಥವಾ ಏನಾದರೂ ನಾವು ಹೋಗೋ ದಾರಿಲಿ ಹಿಂಗೆ ಟರ್ನ್ ತೊಗೊಳ್ತು, ನಮ್ಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ವಿ ಆರ್ ಸೋ ಯೂಸ್ ಟು ರಿಸೀವಿಂಗ್ ಓನ್ಲಿ ಗುಡ್ ಥಿಂಗ್ಸ್. ನಮಗೆ ಕೆಟ್ಟದಾಗೋದು ಬೇಡ, ಕೆಟ್ಟ ಸಿಚುವೇಶನ್ ಬೇಡ, ಅನ್ಕಂಫರ್ಟಬಲ್ ಫೀಲಿಂಗ್ಸ್ ಬೇಡ, ಏನೂ ಬೇಡ, ನಮಗೆ ಬ್ರೇಕಪ್ ಬೇಡ, ನೋವು ಬೇಡ. ಬಟ್ ಸಿ, ಲೈಫ್ ನಿಮಗೆ ಯಾವತ್ತೂ ಪ್ರಾಮಿಸ್ ಮಾಡಿದ್ಯಾ, ನಿಮ್ಮ ಲೈಫಲ್ಲಿ ನೀವು ಇಷ್ಟಪಡೋದೆಲ್ಲ ಸಿಗಬೇಕು, ನೀವು ಹೋಗೋ ದಾರಿ ಎಲ್ಲ ಸಕ್ಸಸ್ಫುಲ್ ಆಗಬೇಕು, ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರೋ ಅದು ಕೊನೆವರೆಗೂ ಇರಬೇಕು, ನೀವು ಯಾರನ್ನು ಫಸ್ಟ್ ಲವ್ ಮಾಡ್ತೀರೋ ಅವ್ರ ಜೊತೆನೇ ಎಂಡಪ್ ಆಗಬೇಕು ಅಂತ. ನೋ, ಇಟ್ ಡಸೆಂಟ್. ಅದು ನಾವು ನಮ್ಮ ಮೈಂಡ್ಗೆ ಹೇಳ್ಕೊಂಡಿರೋದು. ಸೊ ಎಮೋಷನ್ಸ್ ತುಂಬ ಅಂದರೆ ತುಂಬ ವರ್ಸ್ಟ್ ಅಂತ ಫೀಲ್ ಆದಾಗ ಅದನ್ನು ಅಕ್ಸೆಪ್ಟ್ ಮಾಡಿ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಥರ್ಡ್, ಟಾಕ್ ಟು ಯುವರ್ ಸೆಲ್ಫ್. ನಾನು ನನ್ನ ಜೀವನದಲ್ಲಿ ನನ್ನ ಜೊತೆ ಬೆಳೆಸ್ಕೊಂಡು ಬಂದಿರುವಂಥ ಒನ್ ಆಫ್ ದ ಬ್ಯೂಟಿಫುಲ್ ಹ್ಯಾಬಿಟ್ಸ್ ಅಂತ ಅಂದರೆ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದು. ಐ ಟಾಕ್ ಟು ಮೈ ಸೆಲ್ಫ್ ಆಲ್ ದ ಟೈಮ್. ಇವಾಗ ಫೋನೇನೋ ಚಾರ್ಜ್ಗೆ ಹಾಕ್ಬೇಕಂತಿದ್ರು ಕೂಡ, ನಿಸರ್ಗ ಫೋನ್ ಚಾರ್ಜ್ಗೆ ಹಾಕಬೇಕು, ನಾನು ಅದನ್ನು ಬಾಯಲ್ಲಿ ಹೇಳ್ಕೊತೀನಿ, ವರ್ಬಲ್ಲಿ ಹೇಳ್ಕೊತೀನಿ. ನಿಸರ್ಗ ಅಡುಗೆ ಮಾಡಬೇಕು, ಮೈ ಗಾಡ್ ನಿಸರ್ಗ ಲುಕ್ ಅಟ್ ದ ಸ್ಕೈ, ಎಷ್ಟು ಚೆನ್ನಾಗಿ ಕಾಣಿಸಿ, ಮೈ ಗಾಡ್ ನಿಸರ್ಗ ಪ್ಲೇನ್ ಬರ್ತಿದೆ, ಗಾಡ್ ನಿಸರ್ಗ ಓಕೆ ಈ ಥರ ಕಟ್ಟಾಗೋಯ್ತಲ್ಲ ಫ್ರೆಂಡ್ಶಿಪ್, ಇವಾಗ ಏನು ಮಾಡಬೇಕು, ನಾನೇನು ಕಲಿತೆ, ನಾನೇನು ತಪ್ಪು ಮಾಡಿದೆ, ಅವ್ರೇನು ತಪ್ಪು ಮಾಡಿದ್ರು, ನಾನೇನಾದ್ರು ಡಿಸ್ರೆಸ್ಪೆಕ್ಟ್ನ ಅಕ್ಸೆಪ್ಟ್ ಮಾಡ್ಕೊಂಡ. ಇಟ್ಸ್ ಓಕೆ ನಿಸರ್ಗ, ಒನ್ ಡೇ ಎಟ್ ಎ ಟೈಮ್. ಒಂದೊಂದು ಸರಿ ಬ್ಯಾಡ್ ಫೀಲ್ ಆಗುತ್ತೆ, ಇಟ್ ಇಸ್ ಓಕೆ ನಿಸರ್ಗ, ಯು ಕ್ಯಾನ್ ಡೂ ಇಟ್ ಬೆಟರ್. ಲಾಸ್ಟ್ ಇಯರ್ ಇದ್ದಂಗೆ ನೀನು ಇವಾಗಿಲ್ಲ, ಆ್ಯಂಡ್ ಈ ಇಯರ್ ಇದ್ದಂಗೆ ನೆಕ್ಸ್ಟ್ ಇಯರ್ ಇರೋದಿಲ್ಲ, ಇಟ್ ಇಸ್ ಓಕೆ. ಆ್ಯಂಡ್ ಎಲ್ಲ ಟೈಮೂ ಕೂಡ ನಾವು ಗುಡ್ ಫೀಲ್ ಆಗಬೇಕು ಅಂತಿಲ್ಲ, ಇಟ್ಸ್ ಓಕೆ ಬೇಬಿ, ಇಟ್ಸ್ ಓಕೆ. ಐ ಟಾಕ್ ಟು ಮೈ ಸೆಲ್ಫ್ ಆಲ್ ದ ಟೈಮ್. ನಾನೇ ನಂಗೆ ಡಾಕ್ಟ್ರು, ನಾನೇ ನಂಗೆ ಟೀಚರು, ನಾನೇ ನನಗೆ ಬೆಸ್ಟ್ ಫ್ರೆಂಡ್, ನಾನೇ ನನಗೆ ಲವರ್. ಸಿ ಐ ಆಮ್ ನಾಟ್ ಟೆಲ್ಲಿಂಗ್ ರೊಮ್ಯಾಂಟಿಸೈಸಿಂಗ್ ಬೀಯಿಂಗ್ ಅಲೋನ್, ಆಯಿತಾ. ಐ ಹ್ಯಾವ್ ಫ್ರೆಂಡ್ಸ್, ಐ ಹ್ಯಾವ್ ಕಮ್ಯುನಿಟಿ, ಐ ಹ್ಯಾವ್ ಫ್ಯಾಮಿಲಿ, ಬಟ್ ಐ ಆಮ್ ಟೆಲ್ಲಿಂಗ್ ದಟ್ ನಾನು ನನ್ನ ಜೊತೆ ತುಂಬ ಕಂಫರ್ಟಬಲ್ ಆಗಿದ್ದೀನಿ, ನನ್ನ ಜೊತೆ ತುಂಬ ಹ್ಯಾಪಿ ಆಗಿದ್ದೀನಿ. ನಾನು ನನ್ನ ಜೊತೆ ಹ್ಯಾಪಿಯಾಗಿದ್ದಾಗಲೇ ನಾನು ಇನ್ನೊಬ್ಬರ ಜೊತೆ ಹೇಗೆ ವ್ಯವಹರಿಸ್ತೀನಿ ಅಥವಾ ಹೇಗೆ ಮಾತಾಡ್ತೀನಿ ಅನ್ನೋದ್ರಲ್ಲಿ ಹ್ಯಾಪಿನೆಸ್ ಕಾಣಿಸುತ್ತೆ. ನಾನು ನನ್ನ ಜೊತೆ ಡಬ್ಬ ಥರ ಇದ್ದು ನಾನು ಬೇರೆಯವರಿಗೆ ಅಥವಾ ಬೇರೆಯವ್ರ ಜೊತೆಗೆ ಅಥವಾ ಬೇರೆಯವ್ರು ಕೊಡುವಂಥ ಫ್ರೆಂಡ್ಶಿಪ್ ಅಥವಾ ಲವ್ ಅಥವಾ ಕೇರ್ನ ನಾನು ನೋಡೋಕ್ಕಾಗಲ್ಲ. ಬಿಕಾಸ್ ನಾನು ನನ್ನ ಜೊತೆನೇ ಖುಷಿಯಾಗಿಲ್ಲ ಅಂತಂದರೆ ನಂಗೆ ಯಾವುದು ಕೂಡ ಖುಷಿ ಅಂತ ಅನಿಸಲ್ಲ. ಸೊ ಏನೇ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಇದ್ರೂ ಕೂಡ ನಾನು ನನ್ನ ಜೊತೆ ಮಾತಾಡ್ಕೋತೀನಿ. ಒಳ್ಳೆ ಇಂಟರ್ವ್ಯೂ ಲೆವೆಲ್ ಬೇಸ್ಡ್ ಪಾಡ್ಕಾಸ್ಟ್ ಇಟ್ಕೋತೀನಿ ನಾನು ಕೂತ್ಕೊಂಡು. ಫಸ್ಟ್ ಎಲ್ಲಾದರೂ ತುಂಬ ಇಗ್ನೋರ್ ಮಾಡ್ತಿದ್ದೆ ಅಂತ ಅಂತಿದ್ದೆ ಅಲ್ವಾ. ಇವಾಗ ಏನೇ ಒಂದು ಸಿಚುವೇಶನ್ ಬಂದರೂ ಕೂಡ ಮೊಬೈಲೆಲ್ಲ ಬಿಟ್ಟು ಬುಕ್ಕೆಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ. ಅದೇ ತಲೆಯಲ್ಲಿ ಓಡ್ತಾ ಇರಬೇಕು. ಅದು ಹೆಂಗೆ ಅನಿಸಿದ್ರು ಅನಿಸ್ಲಿ, ಅಳ್ಬೇಕು ಅನ್ಸುತ್ತಾ ಅಳ್ಳಿ, ದೇವರ ಹತ್ರ ನಿಂತ್ಕೋಬೇಕನ್ಸುತ್ತಾ ನಿಂತ್ಕೊಳ್ಳಿ. ಬಟ್ ಏನೋ ಒನ್ ಆಫ್ ದ ಥಿಂಗ್ಸ್ ಏನು ಅಂತಂದರೆ ಇವಾಗ ನನಗೆ ಅಳು ಜಾಸ್ತಿ ಬರ್ತಿಲ್ಲ. ನಾನೊಂದು 2 ವರ್ಷದಲ್ಲಿ ಎಷ್ಟು ಹತ್ಬಿಟ್ಟಿದ್ದೀನಿ ಅಂತ ಅಂದರೆ ಖಾಲಿ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಓಕೆ, ಇನ್ನೂ ಯಾವುದೋ ಒಂದು ದೊಡ್ಡ ಸ್ಟೇಜ್ಗೆ ಹೋಗಿ ಪಾಡ್ಕಾಸ್ಟ್ ಕೇಳೋಕ್ಕಾದಾಗ ಐ ಟೆಲ್ ಯು. ಆದರೆ ಬಟ್ ನಂಗೆ ಇವಾಗ ಅಳು ವೆರಿ ರೇರ್ಲಿ ಬರುತ್ತೆ. ಬಟ್ ಹೆವಿ ದುಃಖ ಆಗುತ್ತೆ. ದುಃಖ ಆದ ತಕ್ಷಣ ದುಃಖದ ಜೊತೆ ಕುತ್ಕೊಂಡ್ಬಿಡ್ತೀನಿ, ನನ್ನ ಜೊತೆ ನಾನು ಮಾತಾಡ್ಕೋತೀನಿ, ನನ್ನ ಮೈಂಡ್ ಏನು ಹೇಳುತ್ತೆ ಅನ್ನೋದನ್ನು ನಾನು ಕೇಳ್ತೀನಿ. ನೀವು ಎಲ್ಲಿವರೆಗೂ ನಿಮ್ಮ ಮೈಂಡ್ ಏನು ಹೇಳುತ್ತೆ, ನಿಮ್ಮ ಮೈಂಡ್ ನಿಮ್ಮ ಹತ್ರ ಯಾವ ಥರ ರಿಲೇಷನ್ಶಿಪ್ ಇಟ್ಕೊಂಡಿದೆ ಅನ್ನೋದ್ರ ಮೇಲೆ ನೀವು ಹೇಗೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ತೀರ ಅನ್ನೋದು ಡಿಫೈನ್ ಆಗುತ್ತೆ, ಆಯಿತಾ. ನಾನು ನನ್ನ ಮೈಂಡ್ ಏನು ಹೇಳ್ತಿದೆ ಅಂತ ಕೇಳಿ ಅದು ಹೇಳೋದು ಎಲ್ಲದೂ ನಾನು ತೊಗೋಬೇಕು ಅಂತ ಇಲ್ಲ, ಬಟ್ ಏನು ಹೇಳ್ತಿದೆ ಅನ್ನೋದನ್ನು ನಾನು ಕೇಳಬೇಕಾಗತ್ತೆ ಟು ಫಿಗರ್ ಔಟ್ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್. ನಾನು ನನ್ನ ಮೈಂಡಿಗೆ ಹೇಳ್ಬೇಕಲ್ಲ, ನಿನ್ನ ಅಜ್ಜಿ ಈ ಥರ ಎಲ್ಲ ಹೇಳ್ಬೇಡ ಅಂದ್ಕೊಂಡು ಅಂತ. ಸೊ ಐ ಟಾಕ್ ಟು ಮೈ ಸೆಲ್ಫ್ ಆಲ್ ದ ಟೈಮ್, ಎವ್ರಿ ಟೈಮ್. ಇಷ್ಟು ಮಾತಾಡ್ಕೋತೀನಿ ಅಂತ ಆದರೆ ನಾನು ಬೇರೆ ಇರೋದು ಒಬ್ಬಳೇ ಅಲ್ವಾ ಮನೇಲಿ, 3 ಹೊತ್ತು ಮಾತಾಡ್ಕೋತಿರ್ತೀನಿ ನಾನು. ಇದು ಇವಾಗಿಂದ ಅಂತ ಅಲ್ಲ, ನನಗೆ ಚಿಕ್ಕ ವಯಸ್ಸಿಂದನೂ ಕೂಡ ಮಾಡ್ತೀನಿ. ನಾನು ಮಿರರ್ ಮುಂದೆ ಮಾತಾಡ್ತೀನಿ. ಮಿರರ್ ಮುಂದೆ ನಿಂತ್ಕೊಂಡು ನಾನು ಯಾವಾಗಲೂ ಕೂಡ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊತೀನಿ. ಬೆಳಗ್ಗೆ ಎದ್ದಾಗ ಹೇಳ್ಕೊತೀನಿ, ನೈಟ್ ಮಲಗಬೇಕಾದ್ರೆ ಹೇಳ್ಕೊತೀನಿ. ಇದನ್ನು ನಾನೊಂದು ಐ ಡೋಂಟ್ ನೋ, ನಾನು ಸ್ಕೂಲ್ ಡೇಸಿಂದನೂ ಮಾಡ್ತಾ ಬರ್ತಿದ್ದೀನಿ ಅನ್ಸುತ್ತೆ. ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ, ಇರೋ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಬಟ್ ಐ ಡೋಂಟ್ ನೋ, ನಂಗೆ ಈ ಥರದ್ದೆಲ್ಲ ಚಿಕ್ಕ ರೂಟೀನ್ಸ್ ನಂಗೆ ಚಿಕ್ಕ ವಯಸ್ಸಿಂದನೇ ಮಾಡ್ಕೊಂಡು ಬಂದಿದ್ದೆ.
ಸೊ ಮಿರರ್ ಮುಂದೆ ಯಾವಾಗಲೂ ನಿಂತ್ಕೊಂಡು ಮಾತಾಡ್ಕೋತೀನಿ, ಮಿರರ್ ಮುಂದೆ ಯಾವಾಗಲೂ ಕೂಡ ನಾನು ನನ್ನ ಬಗ್ಗೆ ಒಳ್ಳೆಯದೇ ಮಾತಾಡ್ಕೋತೀನಿ. 4th ಒನ್, ಬಿ ಕೈಂಡ್ ಟು ಯುವರ್ ಸೆಲ್ಫ್. ಪ್ರತಿ ಸರಿನೂ ಕೂಡ ಏನಾದರೂ ಒಂದು ಕೆಟ್ಟ ಸಿಚುವೇಶನ್ ಬಂದಾಗ ಎವ್ರಿ ಟೈಮ್ ಆ್ಯಸ್ ಅ ಹ್ಯೂಮನ್ ನಾವು ನಮ್ಮನ್ನೇ ಬ್ಲೇಮ್ ಮಾಡ್ಕೊಳ್ಳೋದು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಇವಾಗ ಯಾರ್ದೋ ಒಬ್ಬರ ಜೊತೆ ಬ್ರೇಕಪ್ ಆಯಿತು ಅಥವಾ ಫ್ರೆಂಡ್ಶಿಪ್ ಕಟ್ ಆಯಿತು ಅಂತ ಇಟ್ಕೊಳ್ಳಿ, ಫಸ್ಟ್ ನಮ್ಮ ಮೈಂಡ್ ಎಲ್ಲಿಗೆ ಹೋಗುತ್ತೆ, ಸರ್ಕ ನಾನೇನು ತಪ್ಪು ಮಾಡಿದೆ, ಶಿಟ್ ನಾನೇನೋ ಹರ್ಟ್ ಮಾಡಿದೆ ಅನಿಸುತ್ತೆ, ಮೈ ಗಾಡ್ ನಾನು ಅವ್ರಿಗೆ ಏನಾದರೂ ಮೋಸ ಮಾಡಿದ್ನಾ, ಅಯ್ಯೋ ನಾನು ಅವ್ರಿಗೆ ಏನಾದರೂ ಅಂದ್ನಾ, ಯಾರ ಜೊತೆ ಏನಾದರೂ ಹೇಳಿದ್ನಾ ಅವ್ರ ಬಗ್ಗೆ. ಎವ್ರಿ ಟೈಮ್ ನಾವಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡೋದಕ್ಕಿಂತ ಫಸ್ಟು ನಮ್ಮಲ್ಲೇ ನಾವು ತಪ್ಪು ಹುಡ್ಕೊಳ್ಳೋದು. ಇಟ್ ಈಸ್ ವೆರಿ ರಾಂಗ್ ಆಯಿತಾ, ಇಟ್ ಈಸ್ ವೆರಿ ವೆರಿ ರಾಂಗ್. ಆಲ್ ದ ಟೈಮ್ ನಿಮ್ಮ ತಪ್ಪೇ ಆಗಿರಲ್ಲ. ಒಂದೊಂದ್ಸರಿ ನಾವು ಸಿಚುವೇಶನ್ನ ನೋಡೋದಕ್ಕೆ ಬರೋದಿಲ್ಲ ನಮಗೆ. ಬಿ ಕೈಂಡ್ ಟು ಯುವರ್ ಸೆಲ್ಫ್. ಒಂದೊಂದ್ಸರಿ ತುಂಬ ಮನ್ಸು ಭಾರ ಆದಾಗ ನಮ್ಗೆ ಹೇಳ್ಬೇಕಂತ ಅನ್ಸಲ್ಲ, ಬ್ರಷ್ ಮಾಡಬೇಕಂತ ಅನ್ಸಲ್ಲ, ಊಟ ಮಾಡಬೇಕಂತ ಅನ್ಸಲ್ಲ, ಯಾರ ಮುಖನೂ ನೋಡಬೇಕಂತ ಅನ್ಸಲ್ಲ, ಯಾರು ನಮಗೆ ಬಂದು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ರೂಮಲ್ಲಿ ಯಾರೂ ಬೇಡ ಅಂತ ಅನಿಸುತ್ತೆ, ಜಸ್ಟ್ ಸುಮ್ಮನೆ ಒಬ್ಬಳೇ ಮಲ್ಕೊಂಡು ಹತ್ಕೊಂಡು ಇರೋಣ ಅಂತ ಅನಿಸುತ್ತೆ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಮೈಂಡ್ ಏನು ಹೇಳಕ್ಕೆ ಸ್ಟಾರ್ಟ್ ಆಗುತ್ತೆ, ಏನೇನು ಮಲ್ಕೊಂಡೇ ಇದೆಯಾ, ಲೈಫನ್ನು ವೇಸ್ಟ್ ಮಾಡ್ತಾ ಇದೆಯಾ, ಪ್ರಾಬ್ಲಮ್ಸ್ ಬಂದಾಗ ಹಿಂಗೆ ಇರ್ತಾರೆ ನೋಡಿ, ಬೇರೆಯವರೆಲ್ಲ ಹಿಂಗೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದಾರೆ, ಹಿಂಗೆಲ್ಲ ಓಡ್ತಿದ್ದಾರೆ, ಹೇಗೆಲ್ಲ ಅಚೀವ್ ಮಾಡ್ತಾ ಇದ್ದಾರೆ, ಏನೇನೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಅಂತ. ಆವಾಗ ನಿಮ್ಮ ಮೈಂಡಿಗೆ ಸ್ಟ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನೀವು ಹ್ಯಾಂಡಲ್ ಮಾಡ್ತಿರುವಂಥ ಪೇನಿನ ಜೊತೆಗೆ ನೀವು ನಿಮ್ಮನ್ನು ಡಿಗ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀರ. ಡೋಂಟ್ ಡೂ ದಟ್. ಸಿ, ಲೈಫ್ ಎಷ್ಟೇ ನಿಮಗೆ ಅನ್ಫೇರ್ ಆಗಿದ್ರೂ ಕೂಡ, ಪೀಪಲ್ ನಿಮಗೆ ಎಷ್ಟೇ ಅನ್ಫೇರ್ ಆಗಿದ್ರೂ ಕೂಡ, ಓನ್ಲಿ ಒನ್ ಪರ್ಸನ್ ಕ್ಯಾನ್ ಮೇಕ್ ಯು ಫೀಲ್ ಬೆಟರ್ ಆಲ್ ದ ಟೈಮ್. ಅದು ನಿಮಗೆ ನೀವು ಮಾತ್ರ. ದುನಿಯಾ ಏನೇ ಹೇಳಲಿ, ದುನಿಯಾ ನಿಮ್ಗೆ ಎಷ್ಟೇ ಸಪೋರ್ಟ್ ಕೊಡಲಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಲವರ್, ಪಾರ್ಟ್ನರ್ ಯಾರೇ ನಿಮ್ಗೆ ಎಷ್ಟೇ ನೋಟಿಫಿಕೇಶನ್ ಬಂತು, ಯಾರೇ ನಿಮ್ಗೆ ಎಷ್ಟೇ ಮೋಟಿವೇಶನ್ ಕೊಡಲಿ, ಎಟ್ ದ ಎಂಡ್ ಆಫ್ ದ ಡೇ ನಾನು ನನ್ನ ಮೈಂಡಿಗೆ ಏನು ಹೇಳ್ಕೊತೀನಿ, ನಾನು ನನ್ನನ್ನು ಹೇಗೆ ನೋಡ್ಕೋತೀನಿ, ನಾನು ನನಗೆ ಹೇಗೆ ಮೋಟಿವೇಟ್ ಮಾಡ್ಕೊಳ್ತೀನಿ ಅನ್ನೋದ್ರ ಮೇಲ್ಗಡೆ ನಾನು ಆ ಪ್ರಾಬ್ಲಮ್ನ ಹೇಗೆ ಫೇಸ್ ಮಾಡ್ತೀನಿ ಅನ್ನೋದಿರುತ್ತೆ. ಸೊ ಆಲ್ವೇಸ್ ಬಿ ಕೈಂಡ್ ಟು ಯುವರ್ಸ್. ಸೊ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ನಿಮಗೆ ನೀವು ಮಾತ್ರನೇ. ಇವಾಗ ನಾನು ಯಾವುದೋ ಒಂದು ಹುಡುಗನ ತುಂಬ ಇಷ್ಟಪಡ್ತಿದ್ದೀನಿ ಅಂತ ಅಂದರೆ, ಇವಾಗ ಅವ್ರು ಯಾವುದೇ ಸಿಚುವೇಶನ್ಲಿದ್ರೂ ಕೂಡ ನಾನು ಅವ್ರ ಹತ್ರ ಚೆನ್ನಾಗೇ ಮಾತಾಡ್ತೀನಿ ಅಲ್ವಾ, ಬಿಕಾಸ್ ಐ ಲವ್ ದಟ್ ಪರ್ಸನ್. ಅವ್ರ ವರ್ಸ್ ಸಿಚುವೇಷನ್ನಿರಲಿ, ಗುಡ್ ಪೊಸಿಷನಲ್ಲಿರಲಿ, ಅಥವಾ ಬ್ಯಾಡ್ ಸಿಚುವೇಷನಲ್ಲಿರಲಿ, ಅಥವಾ ಏನೋ ಒಂದು ಗೋತ್ರು ಆಗ್ತಾ ಇರಲಿ, ಅಥವಾ ಏನೋ ಒಂದು ಸಾಧಿಸಲಿ, ನಾನು ಯಾವಾಗಲೂ ಕೂಡ ಅವ್ರ ಜೊತೆ ಖುಷಿಯಾಗಿ ಮಾತಾಡ್ತೀನಿ. ಆ್ಯಂಡ್ ಅವ್ರನ್ನ ಯಾವಾಗಲೂ ಮೋಟಿವೇಟ್ ಮಾಡಬೇಕಂತಲೇ ಮಾಡ್ತೀನಿ, ಲೈಕ್ ಆಲ್ ದ ಅದರ್ ಪೀಪಲ್. ಯಾಕೆ ಅಂದರೆ ಬಿಕಾಸ್ ಐ ಲವ್ ದಟ್ ಪರ್ಸನ್. ನೀವು ನಿಮ್ಮನ್ನು ಬಿಟ್ಟು ಇನ್ನೊಂದು ಜೀವಂತ ಮನುಷ್ಯನಿಗೆ ಅಷ್ಟು ಪ್ರೀತಿ ಕೊಡ್ತೀರಾ ಅಂತ ಅಂದರೆ, ನಿಮಗೆ ನೀವು ಎಷ್ಟು ಪ್ರೀತಿ ಕೊಡ್ಕೋಬೇಕಲ್ವಾ. ಯಾವುದೇ ವರ್ಸ್ ಸಿಚುವೇಶನ್ ಇದ್ರೂ ಕೂಡ ನಿಮ್ಮ ಜೊತೆ ನೀವು ಚೆನ್ನಾಗಿರಿ. ನಿಮ್ಮನ್ನ ನೀವು ಜಾಸ್ತಿ ಡಿಗ್ರೇಡ್ ಮಾಡ್ಕೋಬೇಡಿ, ಅಥವಾ ನೀವು ಬೈಕೋಬೇಡಿ, ನೀವು ಅದು ಸಾಧಿಸ್ತಿಲ್ಲ, ಇದು ಸಾಧಿಸ್ತಿಲ್ಲ, ಮನಿ ಮಾಡ್ತಾ ಇಲ್ಲ, ಬೇರೆಯವ್ರು ನೋಡು, ಹಾಗೆ ಹೀಗೆ ಅಂತ ಮೈಂಡಿಗೆ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಲ್ವೇಸ್ ಬಿ ಕೈಂಡ್ ಟು ಯುವರ್ ಸೆಲ್ಫ್. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ಐ ಲರ್ನ್ಡ್ ಇಟ್ ಬಿಗ್ ಟೈಮ್. ನಾನು ಒಳ್ಳೆ ಪೊಸಿಷನಲ್ಲಿದ್ದು, ಅಂದರೆ ನನ್ನ ಮೈಂಡ್ ಒಳ್ಳೆ ಪೊಸಿಷನಲ್ಲಿದ್ದು, ನಾನು ಜೀವನದಲ್ಲಿ ಚೆನ್ನಾಗಿದ್ದಾಗಲೂ ಕೂಡ ನಾನು ನನ್ನನ್ನು ಚೆನ್ನಾಗೇ ನೋಡ್ಕೋತೀನಿ. ನಾನು ಕೆಟ್ಟ ಸಿಚುವೇಷನ್ಲಿದ್ದಾಗ, ವರ್ಸ್ಟ್ ಸಿಚುವೇಷನ್ಲಿದ್ದಾಗ, ಯಾರೂ ನನ್ನ ಜೊತೆ ಇಲ್ಲ ಅಥವಾ ಏನೇ ಅನಿಸಿದ್ರು ಕೂಡ ನಾನು ನನ್ನನ್ನು ಚೆನ್ನಾಗೇ ನೋಡ್ಕೋತೀನಿ. ಐ ಆಲ್ವೇಸ್ ಟೆಲ್ ಮೈ ಸೆಲ್ಫ್ ಇಟ್ ಈಸ್ ಓಕೆ. ಒಂದು ದಿನ ಹಂಗಾಗುತ್ತೆ, 2 ದಿನ ಹಂಗಾಗುತ್ತೆ, ಇಟ್ ಈಸ್ ಓಕೆ. ನಾನು ಹ್ಯೂಮನ್, ನಾನು ಮನುಷ್ಯ, ನನಗೆಲ್ಲದನ್ನು ಹ್ಯಾಂಡಲ್ ಮಾಡಬೇಕು ಅಂತ ಬರಲ್ಲ, ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಬರಲ್ಲ, ನಾನು 100% ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಓಕೆ, ನಾನು ಮಿಸ್ಟೇಕ್ ಮಾಡ್ತೀನಿ, ಇಟ್ ಈಸ್ ಓಕೆ, ನಾನು ಕಲಿತೀನಿ, ಇಟ್ ಈಸ್ ಓಕೆ, ಇವತ್ತೊಂದಿನ ಬ್ಯಾಡ್ ಡೇ ಇದೆ, ಇಟ್ ಈಸ್ ಓಕೆ, ಮತ್ತೆ ಸರಿ ಆಗ್ತೀನಿ, ಇಟ್ ಈಸ್ ಓಕೆ, ಐ ವಿಲ್ ಡೂ ಬೆಟರ್ ಅಂತ. ಸೊ ಆ ಥರ ನಾನು ನನ್ನ ಜೊತೆ ಕೈಂಡಾಗಿರೋದ್ರಿಂದ ನನಗೆ ಲೈಫಲ್ಲಿ ತುಂಬ ಅಂದರೆ ತುಂಬ ಪಾಠಗಳು ನಾನು ಕಲ್ತಿದ್ದೀನಿ ಆ್ಯಕ್ಚುಲಿ. ಸೊ ಬಿ ಕೈಂಡ್ ಟು ಯುವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ಒಂದೊಂದ್ಸರಿ ಏನಾಗುತ್ತೆ ಅಂತ ಅಂದರೆ, ಎವ್ರಿ ಟೈಮ್ ನಾವು ತುಂಬ ಫ್ರಜೈಲ್ ಆಗಿಬಿಡ್ತೀವಿ ಆಯಿತಾ. ಅಂದರೆ ಇವಾಗ ತುಂಬ ವರ್ಸ್ಟ್ ಸಿಚುವೇಷನ್ಲಿದ್ದಾಗ ತುಂಬ ವೀಕ್ ಆಗ್ತೀವಿ, ಮನಸ್ಸೆಲ್ಲ ಒಂಥರ ಕಳೆದೋಗುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಹಾಗೆ ಹೀಗೆ ಆಗುತ್ತೆ. ಆವಾಗ ನಮ್ಮಲ್ಲಿ ಇರುವಂಥ ಧೈರ್ಯ ಇರೋ ಲೆವೆಲ್ಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ. ಆವಾಗ ಹೆಂಗೋ ಏನೋ ಯಾರನ್ನೋ ನೋಡಿನೋ, ಏನೋ ಮೂವಿ ನೋಡಿನೋ, ಹೊರಗಡೆ ಹೋಗಿನೋ, ಆಕಾಶ ನೋಡಿನೋ ಬಂಡ ಧೈರ್ಯ ಬೆಳೆಸ್ಕೊಳ್ಳಿ ಆಯಿತಾ. ಅಂದರೆ ನಿಮ್ಮ ಮೈಂಡಿಗೆ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ. ಹಬ್ಬ ಅಂದರೆ ಏನಾಗುತ್ತೆ ಗುರು, ಏನಾಗುತ್ತೆ ಹೇಳು, ಏನಾಗುತ್ತೆ ಎಟ್ ದ ಎಂಡ್ ಏನಾಗುತ್ತೆ ಅಂದರೆ, ಲಾಸ್ಟ್ ಪೀಕ್ ಪಾಯಿಂಟ್ ಏನು ಹೇಳಿ, ನಾನು ಸಾಯ್ತೀನಿ. ಅದು ಬಿಟ್ಟು ಬೇರೆ ಏನಾದರೂ ಇನ್ನೂ ಅವಸ್ಟ್ ಏನಾದ್ರು ನಡೆಯೋಕ್ಕೆ ಸಾಧ್ಯ ಇದೆಯಾ? ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಅಂದ್ಕೊಂಡಾಗ ನಿಮ್ಮ ಮೈಂಡ್
ಯಾವ ಥರ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಅರೆ ಇದೇನೂ ಇಲ್ಲ, ಅರೆ ಇವೆಲ್ಲ ಏನು ಮ್ಯಾಟ್ರೇ ಇಲ್ಲ, ಇದು ಒಂದು ಪ್ರಾಬ್ಲಮ್ ಅಂತ ನನಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಿಕಾಸ್ ನೀವು ಮೈಂಡಿಗೆ ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀರಾ, ಮೈಂಡಿಗೆ ಪ್ರತಿಯೊಂದು ಸಿಚುವೇಶನ್ನ ಹೇಗೆ ಡೀಲ್ ಮಾಡೋದು ಕಲಿಸ್ತೀರಾ, ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನೇ ಬಂದ್ರೂ ಕೂಡ ನಿಮ್ಮ ಮೈಂಡ್ ಅದೇ ಥರ ಪ್ರಾಕ್ಟೀಸ್ ಆಗಿರುತ್ತೆ. ಇವಾಗ ನನಗೇನಾದರೂ ತುರ್ಕೆ ಆದರೆ ನಾನು ಫೋನ್ ಇಟ್ಕೊಂಡು ಮಿರರ್ ಇಟ್ಕೊಂಡು ಇಲ್ಲ ಆಗ್ತಿದೆಯಾ ಅಂತ ನೋಡಲ್ಲ ಅಲ್ವಾ. ವಿಲ್ ಜಸ್ಟ್ ಡೂ ದಿಸ್ ಬಿಕಾಸ್ ಹ್ಯೂಮನ್ ಫಂಕ್ಷನ್ ಆಗೋದೇ ಹಾಗೆ. ನಮಗೆ ಬರ್ತೆ ಬಂದುಬಿಟ್ಟಿದೆ, ನಮ್ಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಹೇಗೆ ಚಿಕ್ಕ ವಯಸ್ಸಿಂದನೂ ಕೂಡ ನಮ್ಗೆ ಅದು ಗೊತ್ತಾಗ್ಬಿಟ್ಟಿದೆ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿಸ್ತೀರ ನಿಮ್ಮ ಮೈಂಡನ್ನು, ಅದೇ ಥರ ನೀವು ಅಷ್ಟು ಬೆಟರಾಗಿ ಎಮೋಷನ್ಸ್ನ ಹ್ಯಾಂಡಲ್ ಮಾಡ್ಬೋದು. ನಿಮ್ಮ ಮೈಂಡಿಗೆ ಅಭ್ಯಾಸ ಮಾಡಿಸಿ, ಇವೆಲ್ಲ ಮ್ಯಾಟ್ರೇ ಎಲ್ಲ ಆಗೋರು. ನೀವು ಒಂದೊಂದು ಪ್ರಾಬ್ಲಮ್ಸ್ಗೂ ಕೂಡ ಇಷ್ಟು ಚಿಲ್ಲಾಗಿ ಡೋಂಟ್ ಕೇರ್ ಆ್ಯಟಿಟ್ಯೂಡಿಂದ ನೀವು ಸಾಲ್ವ್ ಮಾಡ್ತಾ ಹೋದರೆ ಇನ್ನೂ ಬೆಟರ್ ವೇಯಲ್ಲಿ ಹ್ಯಾಂಡಲ್ ಮಾಡ್ತೀರಾ. ನೆಕ್ಸ್ಟ್ ಜರ್ನಲಿಂಗ್ ಮಾಡಿ, ಆಯಿತಾ. ನೀವು ಡೇರೀಸ್ ಇಟ್ಕೋಬೇಕು ಅಂತಲೇ ಇಲ್ಲ, ಯಾವುದಾದ್ರೂ ಬುಕ್ಕಲ್ಲಿ ಬರೀರಿ, ಪೇಜಲ್ಲಿ ಬರೀರಿ. ನಾನಿದು ಚಿಕ್ಕ ವಯಸ್ಸಿಂದನೂ ಕೂಡ ಮಾಡ್ತಾ ಇದ್ದೀನಿ. ನಾನು ನ್ಯೂಸ್ ಪೇಪರಲ್ಲಿ ಖಾಲಿ ಇರೋ ಜಾಗದಲ್ಲೂ ಕೂಡ ಬರೀತಿದ್ದೆ. ನಂಗೆ ಏನು ಅನ್ಸಿದ್ರು ಬರೀತೀನಿ, ನಾನು ಒಳ್ಳೇದು ಅನ್ಸಿದ್ರು ಬರೀತೀನಿ, ಕೆಟ್ಟದ್ದು ಅನ್ಸಿದ್ರು ಬರೀತೀನಿ. ಆ್ಯಂಡ್ ನನಗೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ಬರೀತೀನಿ. ಬಟ್ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಇದ್ರೆ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ, ಅದ್ರ ಬಗ್ಗೆ ವೀಡಿಯೋ ಬೇಕಾದರೆ ಮಾಡಿದ್ದೀನಿ ನೋಡಿ. ಬಟ್ ಜರ್ನಲಿಂಗ್ ಬರೆಯೋದ್ರಿಂದ ನಿಮ್ಮ ಮನಸ್ಸಲ್ಲಿ ಏನೇನೆಲ್ಲ ಅನ್ಕಂಫರ್ಟಬಿಲಿಟಿ ಆಗ್ತಾ ಇದೆ ಅವೆಲ್ಲವನ್ನು ಕೂಡ ನೀವು ತಲೆಗೆ ತೊಗೊಂಡು ರಿಯಲೈಸ್ ಮಾಡಿಕೊಂಡು ಅಡ್ರೆಸ್ ಮಾಡಿಕೊಂಡು ಯು ಪುಟ್ಟಿಂಗ್ ಇಟ್ ಔಟ್. ಇವಾಗ ನಮ್ಗೇನಾದ್ರು ತುಂಬ ಕಷ್ಟ ಆದಾಗ ನಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ ತಕ್ಷಣ ಎಷ್ಟು ಭಾರ ಕಮ್ಮಿ ಆಗುತ್ತಲ್ವ. ಬಿಕಾಸ್ ಎಲ್ಲ ಹೇಳ್ಬಿಟ್ಟಿದ್ದೀವಿ, ಮನಸ್ಸಲ್ಲಿ ಏನೂ ಇಟ್ಕೊಂಡಿಲ್ಲ, ಫುಲ್ ಖಾಲಿ ಎಲ್ಲ. ಬಿಕಾಸ್ ಎವ್ರಿಥಿಂಗ್ ಐ ಬ್ಲರ್ಟೆಡ್ ಔಟ್. ಅದೇ ಥರ ಬುಕ್ಕಲ್ಲಿ ಯಾವಾಗ ಬರಿತೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಏನೇ ಒಂದು ಫೀಲಿಂಗ್ಸ್ ಆಗ್ತಿದ್ರು ಕೂಡ ನಾವು ಅದನ್ನು ತಲೆಗೆ ತೊಗೊಂಡು ಬರಹ ರೂಪದಲ್ಲಿ ಯಾವಾಗ ಮಾಡ್ತೀವಿ ಆವಾಗ ಮನಸ್ಸು ನೆಮ್ಮದಿ ಅನಿಸುತ್ತೆ, ಕಮ್ಮಿ ವೇಟೇಜ್ ಅಂತ ಅನಿಸುತ್ತೆ. ಬಿಕಾಸ್ ನಾವೆಲ್ಲ ಹೇಳ್ಬಿಟ್ಟಿದ್ದೀವಿ, ಯಾವುದನ್ನು ಇಗ್ನೋರ್ ಮಾಡಿಲ್ಲ, ಯಾವುದನ್ನು ಒಳಗಡೆ ಇಟ್ಕೊಂಡಿಲ್ಲ. ಇವಾಗ 1 ಲೀಟರ್ ವಾಟರ್ ಬಾಟಲ್ಗೆ ನಾನು 1 ಲೀಟರ್ ಮಾತ್ರ ನೀರು ತುಂಬಿಸೋಕ್ಕಾಗತ್ತೆ, ಆಯಿತಾ. 1 ಲೀಟರ್ಗಿಂತ ಮೇಲೆ ನೀರು ತುಂಬಿಸೋಕೋದ್ರೆ ಆಬ್ವಿಯಸ್ಲಿ ಅದು ಓವರ್ಫ್ಲೋ ಆಗಿಬಿಡುತ್ತೆ. ಅದೇ ಥರ ಮನಸ್ಸು ಕೂಡ ಎಷ್ಟಂತ ಇಟ್ಕೊಳ್ಳೋಕ್ಕಾಗತ್ತೆ ಅಲ್ವಾ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನಿಮ್ಮ ಕೆಲಸ, ನಿಮ್ಮ ಬ್ರೇಕಪ್ ಆಗಿರ್ಬೋದು, ಒಳ್ಳೆ ರಿಲೇಷನ್ಶಿಪ್ ಆಗಿರ್ಬೋದು, ಆ ಫೀಲಿಂಗ್, ಈ ಫೀಲಿಂಗ್, ಜಿಮ್ ಎಲ್ಲವನ್ನು ಕೂಡ ಎಷ್ಟು ಅಂತ ಅದು ಇಟ್ಕೊಳ್ಳೋಕ್ಕಾಗತ್ತೆ. ಸಮ್ಟೈಮ್ಸ್ ನೀವು ಅದನ್ನು ಹೊರಗಡೆ ಹಾಕಬೇಕಾಗುತ್ತೆ, ಫ್ರೆಂಡ್ಸ್ ಹತ್ರನೋ, ಜರ್ನಲಿಂಗ್ ಹತ್ರನೋ. ಬಟ್ ಜರ್ನಲಿಂಗ್ ರಿಯಲಿ ಹೆಲ್ಪ್ಸ್, ಲಿಟ್ರಲಿ. ಯಾವ ಟೈಮಲ್ಲಿ ಏನು ಅನ್ಸಿದ್ರು ಕೂಡ ಬರೀರಿ, ಗೀಚಿ, ನಾನು ಹಿಂಗೆ ಆಗ್ತಿದೆ, ಓ ಮೈ ಗಾಡ್ ಯಾಕೆ ಹೀಗಾಗ್ತಿದೆ, ಕನ್ನಡದಲ್ಲೇ ಬರೀರಿ, ಇಂಗ್ಲೀಷಲ್ಲೇ ಬರಬೇಕು, ನೀವು ಕೊರಿಯನ್ ಭಾಷೆಯಲ್ಲಾದರೂ ಬರೀರಿ. ಬಟ್ ಜಸ್ಟ್ ಬರೆಯೋದ್ರಿಂದ ಆ ಪ್ರಾಬ್ಲಮ್ದು ವೇಟೇಜ್ ಕಮ್ಮಿ ಆಗುತ್ತೆ ಆ್ಯಂಡ್ ಮನಸ್ಸಿಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಒಂದು ಎಮೋಷನ್ಸ್ ನಿಮಗೆ ಪದೇ ಪದೇ ಕಾಡ್ತಾ ಇದೆ, ಪದೇ ಪದೇ ನಿಮ್ಮ ಲೈಫಲ್ಲಿ ರೀಅಕರಿಂಗ್ ಆಗ್ತಾ ಇದೆ ಅಂತ ಅಂದರೆ ನೀವು ನಿಮ್ಮ ತಪ್ಪುಗಳಿಂದ ನೀವು ಪಾಠ ಕಲ್ತಿಲ್ಲ ಅಂತ ಅರ್ಥ. ಯಾವಾಗ ಮನುಷ್ಯ ಮಾಡಿರೋ ತಪ್ಪುಗಳಿಂದ ಅಥವಾ ಆಗಿರೋ ಒಂದು ಸಿಚುವೇಶನಿಂದ ಪಾಠ ಕಲ್ತಿಲ್ವೋ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ಸೇಮ್ ಟೈಪ್ ಆಫ್ ಎಮೋಷನ್ಸ್ ಬರುತ್ತೆ. ಬಿಕಾಸ್ ನಾವು ಅದರಿಂದ ಪಾಠನೇ ಕಲ್ತಿರಲ್ಲ. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಒಂದು ಸರಿ ಮಾಡಿರೋ ತಪ್ಪನ್ನು ಪದೇ ಪದೇ ಮಾಡೋಕ್ಕೆ ಹೋಗ್ಬಿಡಿ. ಐ ನೋ ವಿ ಆರ್ ಹ್ಯೂಮನ್ಸ್, ಯು ಆಬ್ವಿಯಸ್ಲಿ ಮೇಕ್ ಮಿಸ್ಟೇಕ್ಸ್. ಐ ಆಮ್ ನಾಟ್ ಟೆಲ್ಲಿಂಗ್ ತೀರಾ ಅದು ಓವರ್ ಆಗಬಾರ್ದು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಅಥವಾ ನಿಮ್ಮ ಲೈಫ್ಗೆ ಅಥವಾ ನೀವು ಅಚೀವ್ ಮಾಡಬೇಕಂತಿರೋ ಗೋಲ್ಗೆ ಅಥವಾ ಗೋಲ್ ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಜಸ್ಟ್ ಬಿ ಹ್ಯಾಪಿ. ಸೊ ನಿಮ್ಮ ಲೈಫಲ್ಲಿ ನೀವು ಹೇಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥ ಒಂದು ದಾರಿಯಲ್ಲಿ ಮತ್ತೆ ಅದೇ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಐ ಲರ್ನ್ಡ್ ಇಟ್ ಬಿಗ್ ಟೈಮ್, ಆಯಿತಾ. ನಾನು ಮಾಡಿರೋ ತಪ್ಪನ್ನು ತುಂಬ ಮಾಡಿದೆ. ಅಂದರೆ ಕೆಟ್ಟ ಜನಗಳಿಗೆ ತುಂಬ ಚಾನ್ಸ್ ಕೊಡೋದಾಗಿರ್ಬೋದು, ಮತ್ತೆ ಅದೇ ನೋವು ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಅದೇ ಅಳೋದಾಗಿರ್ಬೋದು, ಡಿಪ್ರೆಸ್ಡ್ ಆಗಿರೋದಾಗಿರ್ಬೋದು. ಐ ಲರ್ನ್ಡ್ ಇಟ್ ಬಿಗ್ ಟೈಮ್. ಐ ಫೈನಲಿ ಲರ್ನ್ಡ್ ಇಟ್. ಮಾಡಿರೋ ತಪ್ಪನ್ನು ಮತ್ತೆ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ನೀವು ಅಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮನ್ನು ನೀವು ಅದೇ ಸಿಚುವೇಶನಲ್ಲಿ ಮತ್ತೆ ನೋಡ್ಕೋಬಾರ್ದು ಅಂತ ಅಂದರೆ ಏನು ಹಳೆ ಒಂದು ಮಿಸ್ಟೇಕ್ ಆಗಿರುತ್ತೆ ಅದರಿಂದ ಪಾಠ ಕಲೀರಿ. ಟೆಲ್ ಇಟ್ ಯುವರ್ ಹೆಡ್, ಐ ಆಮ್ ನಾಟ್ ಡೂಯಿಂಗ್ ಇಟ್ ಅಗೇನ್, ಐ ಆಮ್ ನಾಟ್ ಎಂಟರ್ಟೈನಿಂಗ್ ದಿಸ್ ಅಗೇನ್. ನಾನು ಇನ್ನೊಂದ್ಸರಿ ಇದಕ್ಕೆ ನನ್ನನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳಿ, ನಾನು ಈ ತಪ್ಪನ್ನು ಮಾಡಲ್ಲ. ಯು ಹ್ಯಾವ್ ಟು ಕೀಪ್ ಸಮ್ ಬೌಂಡ್ರೀಸ್ ಇನ್ ಯುವರ್ ಹೆಡ್. ಯು ಕಾಂಟ್ ಬಿ ಮೇಕಿಂಗ್ ದ ಸೇಮ್ ಮಿಸ್ಟೇಕ್ಸ್ ಅಗೇನ್ ಆ್ಯಂಡ್ ಅಗೇನ್. ಯು ಲಿಟ್ರಲಿ ಹ್ಯಾವ್ ಟು ಕೀಪ್ ಬೌಂಡ್ರೀಸ್ ಇನ್ ಯುವರ್ ಲೈಫ್. ಇವಾಗ ಯಾರಿಂದನೂ ಹರ್ಟ್ ಆಗ್ತಾ ಇದೆಯಾ, ತುಂಬ ಹರ್ಟ್ ಮಾಡ್ತಾ ಇದ್ದಾರಾ, ಪದೇ ಹರ್ಟ್ ಮಾಡ್ತಾ ಇದ್ದಾರೆ, ಇಂಟೆನ್ಷನ್ಲಿ ಹರ್ಟ್ ಮಾಡ್ತಿದ್ದಾರಲ್ಲ, ಏನಕ್ಕೆ ಬಿಡ್ಕೋತೀರಾ ಅಂತವ್ರನ್ನ ಲೈಫಲ್ಲಿ. ಅವ್ರು ಯಾರೇ ಆಗಿರ್ಬೋದು, ಇಫ್ ದೇ ಆರ್ ನಾಟ್ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್, ಡು ನಾಟ್ ಕೀಪ್ ದಮ್ ಇನ್ ಯುವರ್ ಸರ್ಕಲ್. ಸಿಂಪಲ್ ಆ್ಯಸ್ ದಟ್. ಅವ್ರನ್ನ ಬಿಟ್ಕೊಟ್ಟಾಗ ನಿಮಗೆ ಬೇಜಾರಾಗುತ್ತೆ, ಆಬ್ವಿಯಸ್ಲಿ ಆಗುತ್ತೆ. ಮನುಷ್ಯರು, ಇಮೋಷನ್ಸ್ ಇದೆ, ಹಾರ್ಟ್ ಇದೆ, ಫೀಲಿಂಗ್ಸ್ ಇದೆ, ಹಾಗೇ ಆಗುತ್ತೆ. ಬಟ್ ಇದು
ನೋವು ಪಡ್ಕೊಳ್ಳೋದಕ್ಕಿಂತ ಬಿಟ್ಕೊಟ್ಟು ನೋವು ಪಡ್ಕೊಳ್ಳೋದು ಓಕೆ ಅಲ್ವಾ ಆ್ಯಕ್ಚುಲಿ. ಇವಾಗ ಒಂದು ಒಳ್ಳೆ ಬಾಟ ಚಪ್ಪಲಿ ಹಾಕೊಂಡು ನಡೀತಿರ್ತೀರ ಆಯಿತಾ, ಮುಳ್ಳು ಚುಚ್ಚಿರುತ್ತೆ, ಅಯ್ಯೋ ಯಾರು ತೆಗಿತಾರೆ ನಿಂತ್ಕೋಬೇಕಾಗುತ್ತೆ, ಚಪ್ಪಲಿ ಇಟ್ಕೊಂಡು ಮುಳ್ಳು ಕಿತ್ಕೋಬೇಕಾಗುತ್ತೆ ಅಂದರೆ ಮುಳ್ಳು ಜೊತೆನೇ ಹೋಗ್ತಾ ಇರ್ತೀರ. ಇಲ್ಲ ಅಲ್ವಾ, ನಿಂತ್ಕೋಬೇಕು, ಆ ಮುಳ್ಳು ತೆಗಿಬೇಕು, ಬಿಡಬೇಕು, ನೋವನ್ನು ಸ್ವಲ್ಪ ಅನುಭವಿಸ್ಬೇಕು, ವಾಪಸ್ ಹೋಗ್ತಿರ್ಬೇಕಷ್ಟೇ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ನಾವು ಎಲ್ಲರೂ ಕೂಡ ಮಾಡೋದೇನು ಅಂತಂದರೆ, ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಲೈಫ್ ಟು ಬಿ ಫೇರ್ ಟು ಅಸ್. ಲೈಫಲ್ಲಿ ಏನಾದ್ರೂ ಕೂಡ ಒಳ್ಳೆಯದೇ ಆಗಬೇಕು, ಒಳ್ಳೆಯದೇ ಬರಬೇಕು, ಒಳ್ಳೆ ಜನಗಳೇ ಬರಬೇಕು, ಒಳ್ಳೆ ಕೆಲಸನೇ ಸಿಗಬೇಕು, ಒಳ್ಳೆ ದುಡ್ಡೇ ಸಿಗಬೇಕು, ಒಳ್ಳೆ ಮನೆಯೇ ಇರಬೇಕು. ಇವೆಲ್ಲ ಒಂದು ಬೇಸಿಕ್ ನೀಡ್ಸಲ್ಲಿ, ಅಥವಾ ನಾವು ಏನೇನೆಲ್ಲ ಇಷ್ಟಪಡ್ತೀವಿ, ಸಾರಿ, ಅದರಲ್ಲಿ ಏನಾದರೂ ಕಿಂಚಿತ್ತು ಆ ಕಡೆ ಈ ಕಡೆ ಆದರೆ ಅಲ್ವಾ ನಮ್ಗೆ ತೊಗೊಳಕ್ಕೆ ಬರಲ್ಲ. ನಾವು ಯಾವಾಗಲೂ ಕೂಡ ಅಯ್ಯೋ 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 ಹಿಂಗಾಯ್ತು, ಅಯ್ಯೋ ದೇವ್ರೆ ಲೈಫಲ್ಲಿ ಇರೋದು, ಅಯ್ಯೋ ಜೀವನ ಮುಳುಗೋದರ ಥರ ಆಡ್ತೀವಿ. ಸಿ, ಲೈಫಲ್ಲಿ ಏಳು ಬೀಳೋದು ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಫ್ರೆಂಡ್ಶಿಪ್ಸ್ ಕಟ್ ಆಗೇ ಆಗುತ್ತೆ, ಯಾರಿಂದನೋ ಹರ್ಟ್ ಆಗೇ ಆಗ್ತೀವಿ, ನಾವು ಯಾರಿಗೋ ಹರ್ಟ್ ಮಾಡೇ ಮಾಡ್ತೀವಿ, ಮಿಸ್ಟೇಕ್ಸ್ ಮಾಡೇ ಮಾಡ್ಕೋತೀವಿ, ಎಂಬರಾಸ್ಮೆಂಟ್ ಫೀಲ್ ಮಾಡೇ ಮಾಡ್ಕೋತೀವಿ, ಶೈನೆಸ್ ಫೀಲ್ ಆಗೇ ಆಗುತ್ತೆ, ಧೈರ್ಯನೂ ಫೀಲ್ ಆಗುತ್ತೆ, ಹಾರ್ಟ್ ಬ್ರೇಕ್ ಆಗೇ ಆಗುತ್ತೆ, ಲವ್ ಸಕ್ಸಸ್ಸು ಆಗುತ್ತೆ, ಲವ್ ಫೇಲ್ಯೂರು ಆಗುತ್ತೆ, ಮ್ಯಾರೇಜ್ ವರ್ಕ್ ಆಗುತ್ತೆ, ಮ್ಯಾರೇಜ್ ವರ್ಕ್ ಆಗಲ್ಲ, ಡಿವೋರ್ಸ್ ಆಗುತ್ತೆ, ಇಲ್ಲಾಂತಂದರೆ ಮಕ್ಕಳಾಗಲ್ಲ, ಎಲ್ಲ ಥರ ಆಗುತ್ತೆ. ದಿಸ್ ಇಸ್ ಲೈಫ್. ನೀವಿಲ್ಲಿ ಭೂಮಿ ಮೇಲೆ ಹುಟ್ಟಿದ್ದೀರಾ ಅಂತ ಅಂದರೆ ನೀವು ಎಲ್ಲದನ್ನು ಫೀಲ್ ಮಾಡೋಕ್ಕೆ ಹುಟ್ಟಿದ್ದೀರಾ. ಬರೀ ಒಳ್ಳೆಯದೇ ಬೇಕು, ಬರೀ ಖುಷಿನೇ ಬೇಕು, ಬರೀ ಕಂಫರ್ಟಬಿಲಿಟಿನೇ ಬೇಕು ಅಂದರೆ ಹೆಂಗೆ ಬದುಕ್ತೀರಾ? ಸಿ, ಲೈಫಲ್ಲಿ ನೀವೇನೋ ಸ್ವಲ್ಪ ಕಳ್ಕೊಂಡಿಲ್ಲ ಅಥವಾ ಏನೋ ಒಂದು ಸ್ವಲ್ಪ ನೋವು ಅನುಭವಿಸಿಲ್ಲ ಅಂತಂದರೆ ನೀವು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಇವಾಗ ನಾನು ಒಂದು ವಿಷಯದಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅಂದರೆ ಹೆಂಗೆ ಸ್ಟ್ರಾಂಗ್ ಆಗಿದ್ದೀನಿ? ನಾನು ಅದರಿಂದ ಪಾಠ ಕಲಿತು ಸ್ಟ್ರಾಂಗ್ ಆಗಿದ್ದೀನಿ, ಸೊ ದಟ್ ನಾನು ಇನ್ನೊಂದು ಸರಿ ಆ ಮಿಸ್ಟೇಕ್ ಮಾಡಲ್ಲ. ಇವಾಗ ನೀವು ಯಾರಿಗೋ ಏನೋ ಮಾತು ಅಂತ ಇರ್ತೀರ, ಅವ್ರಿಗೆ ಎಫೆಕ್ಟೇ ಆಗಲ್ಲ, ನೀವು ಅವಾಗ ಏನು ಥಿಂಕ್ ಮಾಡ್ತೀರಾ? ಇಂಥ ಮನುಷ್ಯ ಗುರು, ಏನು ಹೇಳ್ರು ಬೋಧರೆ ಮಾಡ್ಕೊಳ್ಳಲ್ಲ, ಹೆಂಗೆ ಕಲ್ತರು ಅವರು? ಸುಮ್ಮನೆ ಮೈಂಡ್ ಓಕೆ ಅಲ್ ನಾಟ್ ಆಗಲ್ಲ. ಅವ್ರು ಯಾರಿಂದನೂ ಅನುಭವಿಸಿ ಆಮೇಲೆ ತಲೆಗೆ ತೊಗೊಂಡು ಅದರಿಂದ ಬುದ್ಧಿ ಕಲಿತು ಸ್ಟ್ರಾಂಗ್ ಆಗಿರ್ತಾರೆ. ನೀವು ಬೀಳ್ದೇನೆ ಬುದ್ಧಿ ಕಲಿಯೋಕ್ಕಾಗಲ್ಲ ಆಯಿತಾ. ಆ್ಯಂಡ್ ನೀವು ಕಷ್ಟನ ಅನುಭವಿಸ್ತೇನೆ ನಿಮಗೆ ಆ ಸ್ಟ್ರೆಂತ್ ಬರಲ್ಲ, ಆ ಧೈರ್ಯ ಬರಲ್ಲ, ನಿಮಗೆ ಮನಸ್ಸಲ್ಲಿ ಆ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ನ ಫೀಲ್ ಮಾಡಿ ಅದರಲ್ಲಿ ನೊಂದು ಕೊರಗಿ ಮತ್ತೆ ರೇಸ್ ಆಗದೆ ಇರೋಕ್ಕಾಗಲ್ಲ. ಸಿ, ತಲೆಗೆ ತೊಗೊಂಬಿಡಿ ಆಯಿತಾ, ಲೈಫ್ ಯಾವಾಗಲೂ ಕೂಡ ಫೇರ್ ಆಗಿರಲ್ಲ, ಇರಬಾರ್ದು, ಇರಲ್ಲ, ಅದು ಇರೋದೇ ಹಾಗೆ, ಲೈಫ್ ಇರೋದೇ ಹಾಗೆ. ಸೊ ವೆನೆವರ್ ಬ್ಯಾಡ್ ಸಿಚುವೇಶನ್ಸ್ ಬಂತು ಅಲ್ವಾ, ಟೆಲ್ ಇಟ್ ಯುವರ್ ಹೌದು ಇದು ಲೈಫ್, ಇಟ್ಸ್ ಓಕೆ ಬಿದ್ದೆ, ಇಟ್ಸ್ ಓಕೆ ನಂಗೆ ಜಾಬ್ ಹೋಯ್ತು, ಇಟ್ಸ್ ಓಕೆ ನಂಗೆ ಹಾರ್ಟ್ ಬ್ರೇಕ್ ಆಯ್ತು, ಇಟ್ಸ್ ಓಕೆ ನಂಗೆ ಬ್ರೇಕಪ್ ಆಯ್ತು, ಇಟ್ಸ್ ಓಕೆ ನನ್ನ ಫ್ರೆಂಡ್ ಬಿಟ್ಟೋದ್ರು, ಇಟ್ ಈಸ್ ಓಕೆ ಬಿಕಾಸ್ ಲೈಫ್ ಅಲ್ವಾ. ನಾನು ಲಾಸ್ಟ್ ಟೈಮ್ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋಲಿ ಕೂಡ ಹೇಳಿದ್ದೆ, ಸಿ, ಜೀವನದಲ್ಲಿ ಒಂದು ಸ್ವಲ್ಪ ನೋವು ತಿಂದಿಲ್ಲ ಅಂದರೆ ಏನು ತಾನೇ ಜೀವನ ಮಾಡಿದ್ದೀವಿ ಹೇಳಿ ಅಂತ. ಯು ಹ್ಯಾವ್ ಟು ಗೋ ಥ್ರೂ ದೋಸ್ ಪೇನ್, ಯು ಹ್ಯಾವ್ ಟು ಗೋ ಥ್ರೂ ದೋಸ್ ಸಫರಿಂಗ್ಸ್. ಆ್ಯಂಡ್ ಬೀಳ್ತಾ ಇರಬೇಕು, ಹೇಳ್ತಾ ಇರಬೇಕು, ಅದೇ ಮಜಾ. 3 ಹೊತ್ತು ಕುದುರೆ ಓಡ್ತಾನೆ ಅಂದರೆ ಏನು ಚೆನ್ನಾಗಿರುತ್ತೆ, ಕುದುರೆ ಸ್ವಲ್ಪ ಬಿದ್ದುಬಿಟ್ಟು ಆ್ಯಂಡ್ ಲಾಸ್ಟ್ಲಿ ನಿಮ್ಮನ್ನು ನೀವು ಜಾಸ್ತಿ 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 ಇಷ್ಟಪಡಿ. ಸಿ, ವಾಟ್ ಯು ಮೀನ್ ಬೈ ನಿಮ್ಮನ್ನು ನೀವು ಜಾಸ್ತಿ ಇಷ್ಟಪಡೋದು ಅಂತ ಅಂದರೆ, ನಿಮ್ಮನ್ನು ನೀವು ನೋಡಿದಾಗ ಮಿರರಲ್ಲೇ ನಿಮಗೆ ಖುಷಿ ಆಗಬೇಕು. ನಿಮ್ಮ ಥಾಟ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಿನ್ಸಿಪಲ್ಸ್ ಬಗ್ಗೆ ಆಗಿರ್ಬೋದು, ನೀವು ಹೇಗೆ ಕಾಣಿಸ್ತೀರಾ, ನಿಮ್ಮ ಮುಖ ಹೇಗಿರುತ್ತೆ, ನಿಮ್ಮ ಬಾಡಿ ಹೇಗಿರುತ್ತೆ, ಇನ್ನೊಬ್ಬರಿಗೆ ಅದು ಚೆನ್ನಾಗಿ ಅನ್ನಿಸ್ಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಅನ್ನಿಸ್ಬೇಕಷ್ಟೇ. ನೀವು ಮಾಡೋ ಕೆಲಸ ಆಗಿರ್ಬೋದು, ನೀವು ದುಡಿಯೋ ದುಡ್ಡು ಆಗಿರ್ಬೋದು, ನೀವು ಹಾಕೋ ಬಟ್ಟೆ ಆಗಿರ್ಬೋದು, ನೀವು ತಿನ್ನೋ ಫುಡ್ ಆಗಿರ್ಬೋದು, ನೀವು ಜನರ ಜೊತೆ ಹೇಗೆ ವ್ಯವಹರಿಸ್ತೀರಾ, ಆ್ಯಂಡ್ ನಿಮ್ಮ ಎನರ್ಜಿನ ನೀವು ಹೇಗೆ ಇಟ್ಕೋತೀರಾ, ನೀವು ಕ್ಯೂಟ್ ಆಗಿರ್ತೀರೋ, ಪ್ರಿಟಿ ಆಗಿರ್ತೀರೋ, ಮುದ್ದಾಗಿರ್ತೀರೋ, ಕ್ರೇಜಿ ಆಗಿರ್ತೀರೋ, ನಿಮ್ಮ ಎಲ್ಲ ಒಂದು ಆಯಾಮಗಳನ್ನು ಕೂಡ ನೀವು ಅದನ್ನು ಇಷ್ಟಪಡಿ. ನಿಮಗೆ ಹೊರಗಡೆ ನಿಮ್ಮನ್ನು ಕರ್ಕೊಂಡು ಹೋಗೋದ್ರಿಂದ ಖುಷಿ ಆಗಿರ್ಬೋದು, ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ನಿಮಗೆ ಮಾತಾಡೋದ್ರಿಂದ ಖುಷಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊಡೋದ್ರಿಂದ ಖುಷಿ ಆಗಿರ್ಬೋದು, ಅಥವಾ ಸೋಲೋ ಡೇಟ್ಸ್ ಹೋಗೋದ್ರಿಂದ ಖುಷಿ ಆಗಿರ್ಬೋದು. ವಾಟ್ ಎವರ್ ಯು ಡೂ ಅಲ್ಲ, ಲವ್ ಯುವರ್ ಸೆಲ್ಫ್ ಇನ್ ಎವ್ರಿ ಫಾರ್ಮ್. ನಾನು ಏನೇನು ಹೇಳಿದೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಡು ನಾಟ್ ಎಕ್ಸ್ಪೆಕ್ಟ್ ಮೀ, ನಾನು ರೆಡಿಯಾಗಿ ಐ ಆಮ್ ನಾಟ್ ದಟ್ ಪರ್ಸನ್, ಐ ಆಮ್ ನಾಟ್ ಎಟ್ ಆಲ್ ದಟ್ ಪರ್ಸನ್. ನೀವೇನಾದರೂ ಲೈಫಲ್ಲಿ ಕಲಿಬೇಕು ಸ್ವಲ್ಪ ಒಳ್ಳೆಯದು ಕೌಂಟರ್ ಭಾಷೆಯಲ್ಲಿ ಅಂದರೆ ಈ ಪೇಜಿಗೆ ಬನ್ನಿ. ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಸಮ್ ಒನ್ ಹೂ ಗೆಟ್ಸ್ ರೆಡಿ ಟು ಡೂ ದ ವಿಡಿಯೋ, ಐ ಆಮ್ ನಾಟ್ ದಟ್ ಪರ್ಸನ್. ಓಕೆ, ನನಗೆ ತುಂಬ ದಿನದೂ ಕೂಡ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸಿ, ನನಗೆ ಈ ಥರ ಲೈಫ್ ಬಗ್ಗೆ ಮಾತಾಡೋದಾಗಿರ್ಬೋದು, ಅಥವಾ ಯಾರಿಗೂ ನನ್ನ ಮಾತಿಂದ ಹೆಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ
ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತಾ. ನನಗೆ ಅದೆಷ್ಟು ಖುಷಿ ನಾನು ಹೇಳೋಕ್ಕೆ ಆಗಲ್ಲ. ನಾನು ಪ್ರತಿ ಸರಿ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿದು ಯಾವಾಗಲೂ ಕೇಳ್ಕೊತಿರ್ತೀನಿ ದಟ್ ಐ ಆಮ್ ಸೋ ಗ್ಲ್ಯಾಡ್ ಐ ಹ್ಯಾವ್ ದಿಸ್ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಆರ್ ಯೂಟ್ಯೂಬ್ ಕಮ್ಯುನಿಟಿ. ಲೈಕ್ ಪೀಪಲ್ ಲಿಸನ್ ಟು ಮೀ ಆಯಿತಾ. ಅಂದರೆ ಯಾರೋ ನನ್ನ ಮಾತು ಕೇಳ್ತಾರೆ, ಯಾರಿಗೋ ಹೆಲ್ಪ್ ಆಗ್ತಾಯಿದೆ, ಯಾರೋ ನನಗೆ ಒಳ್ಳೇದು ಬರೆದು ಕಳಿಸ್ತಾ ಇದ್ದಾರೆ. ಅದು ಎಂಥ ಒಂದು ಬ್ಲೆಸ್ಸಿಂಗ್ ಅಂತ ಅನಿಸುತ್ತೆ ಆಯಿತಾ. ಸೊ ಐ ಆಮ್ ರಿಯಲಿ ಗ್ಲ್ಯಾಡ್ ಅದಕ್ಕೆ. ಆ್ಯಂಡ್ ಬಿಕಾಸ್ ಅದಕ್ಕೂ ಪಡ್ಕೊಂಬಂದಿರಬೇಕಲ್ವ ನಮ್ಮ ಮಾತು ಯಾರೋ ಕೇಳ್ತಾರೆ ಅಂತ ಅಂದರೆ ಐ ಆಮ್ ಸೋ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಐ ಹೋಪ್ ನೀವು ಕೂಡ ಲೈಫಲ್ಲಿ ಕಲಿತೀರಾ ದಟ್ ಎಮೋಷನ್ಸ್ನ ಬೆಟರಾಗಿ ಹ್ಯಾಂಡಲ್ ಮಾಡೋದು. ಯಾರಿಗೂ ಕೂಡ ಸ್ಟಾರ್ಟಿಂಗ್ ಬರಲ್ಲ, ನನಗೂ ಕೂಡ ಬರ್ತಿರಲಿಲ್ಲ. ಬಟ್ ಐ ಥಿಂಕ್ ಐ ಮೀನ್ ಅ ಮಚ್ 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 ಬೆಟರ್ ಪ್ಲೇಸ್ ನಾವು. So yes, I'll meet you all in the next YouTube video. Thank you so much. Bye bye. Thank you so much for watching. Next YouTube ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇದ್ದರೆ ಲಾಂಗ್ ಫಾರ್ಮೆಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಪ್ಲೀಸ್ 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 ಕಮೆಂಟ್ ಮಾಡಿ. ಐ ಲವ್ ರೀಡಿಂಗ್ ಕಮೆಂಟ್ಸ್. ಐ ಲಿಟ್ರಲಿ ಲವ್ ರೀಡಿಂಗ್ ಕಮೆಂಟ್ಸ್. ಹಿಂಗೆ ಅನಿಸುತ್ತೆ ಜನ ಹೇಗೆ ತಗೊಳ್ತಾರೆ, ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್